ಕೆಲವೊಂದು ಸಾರಿ ನಿಮ್ಗೆ ಈ ರೀತಿ ಅನಿಸಿರ್ಬೋದು, ನಾನು ನನ್ನ ಸಂಬಂಧದಲ್ಲಿ ನನ್ನ ಅತ್ಯಂತ ಪ್ರೀತಿ ಪಾತ್ರರ ಜೊತೆಗೆ ನಾನು ಯಾವುದೇ ಗುದ್ದಾಟಕ್ಕೆ ಹೋಗದೆ ಇದ್ರು, ಅಥವಾ ನಾನೇ ಕಂಪ್ಲೀಟ್ ಆಗಿ ಸರೆಂಡರ್ ಆಗಿದ್ರು, ಅಥವಾ ನಾನು ಯಾವುದೇ ರೀತಿ ಮಾತಾಡದೇ ಇದ್ರು ಯಾಕೆ ನನ್ನ ಸಂಬಂಧಗಳು ಸರಿ ಹೋಗ್ತಿಲ್ಲ, ಎಲ್ಲೋ ಡಾಮಿನೇಟ್ ಅವರೇ ಯಾಕೆ ಆಗ್ತಿದ್ದಾರೆ, ನಾನು ಒಬ್ಳೇ ಆದ್ನೇನೋ ಅಥವಾ ನಾನು ಒಬ್ಬನೇ ಆದ್ನೇನೋ, ನಾನು ಯಾರು ಅರ್ಥ ಮಾಡ್ಕೋತಿಲ್ವೇನೋ ಅಂತ ಅನ್ಕೋತಿರ್ಬೋದು. ಆದರೆ ಒಂದೊಂದ್ಸಾರಿ ಈಗ ಆಗೋದು ಇರಬಹುದು, ಅದು ನಿಜನೂ ಕೂಡ. ಆದರೆ ನಾನು ಹೇಳ್ತಿರೋದು, ಆಗ ನೀವು ಏನು ಮಾತಾಡದೇ ಇದ್ದಾಗ ಅಥವಾ ಸುಮ್ಮನೆ ಕೇಳಿಸ್ಕೊತಿದ್ದಾಗ ಒಂದೇ ಒಂದ್ಸಾರಿ ನಿಮ್ಮ ಭಾವನೆಗಳನ್ನ ಚೆಕ್ ಮಾಡಿ. ನಿಜಕ್ಕೂ ಆ ಭಾವನೆಗಳಲ್ಲಿ ಸಮತೋಲನ ಇದೆಯಾ, ಅಥವಾ ಯಾವುದೋ ಒಂದು ಚಿಂತೆನೋ ಅಥವಾ ಒಂದು ಆಂಗ್ಸೈಟಿ ಅಥವಾ ಯಾವುದೋ ಫ್ರಸ್ಟ್ರೇಷನ್ ಇಂದ ನೀವು ಸುಮ್ಮನಿದ್ದೀರಾ, ಅಥವಾ ನಿಜವಾಗ್ಲೂ ಆ ಒಂದು ಶಾಂತಿ ಮನೋಭಾವನೆಯಿಂದ ಇದ್ದೀರಾ ಅಂತ ಒಂದೇ ಒಂದ್ಸಾರಿ ಚೆಕ್ ಮಾಡಿ. ಆಗಿದ್ರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ಮರೀದೆ ಕಮೆಂಟ್ ಹಾಕಿ. ಹಾಗೂ ಈ ರೀತಿ ನಿಮ್ಮ ಹತ್ರ ಯಾರೇ ಪ್ರಾಬ್ಲಮ್ ಹೇಳ್ಕೊಂಡು ಅವರಿದ್ರು ಖಂಡಿತವಾಗ್ಲೂ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ.